ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ರಾಜ ಸುಭಾಷ್ ಚಂದ್ರ ನಾಯಕ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ನೀಲಕಂಠಪ್ಪಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಎಂ ಅಶೋಕ್ ಕುಮಾರ್ ತಿಳಿಸಿದರು. ರಾಜ ಸುಭಾಷ್ ಚಂದ್ರ ನಾಯಕ ಅವರು ಈ ಹಿಂದೆ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಟ್ಟು 6 ಬಾರಿ ರಾಜ ಸುಭಾಷ್ ಚಂದ್ರ ನಾಯಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ ಸುಭಾಷ್ ಚಂದ್ರ ನಾಯಕರ ಸೇವೆಯನ್ನ ಮೆಚ್ಚಿ 12 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಲು ಪ್ರಮುಖ ಕಾರಣರಾಗಿದ್ದಾರೆ. ರಾಜ ಸುಭಾಷ್ ಚಂದ್ರ ನಾಯಕರು ಮಾತನಾಡಿ, ಕಳೆದ 6 ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾಗಲು ಸದಸ್ಯರೇ ಕಾರಣ. ಹೀಗಾಗಿ ರೈತರ ಪರವಾಗಿ ಕೆಲಸ ಮಾಡಲು ಸದಸ್ಯರ ಒಪ್ಪಿಗೆಯಂತೆ ನಡೆಯುತ್ತೇನೆ ಎಂದರು. ಈ ಒಂದು ಇದಕ್ಕೆ ಚುನಾವಣೆ ನಿಮಿತ್ತ 5 ವರ್ಷದ ಕಾಲದ ಅವಧಿಗೆ ನಮ್ಮ ಕಾರ್ಯಕ್ಷೇತ್ರದ ಮಾನ್ವಿ, ಸಂಗಾಪುರ, ಕಳ್ಳಿಗುಡ್ಡ, ಮಲ್ಲಿನಮಡ್ಗು, ನೀರ್ಮಾನ್ವಿ, ಕಪ್ಪಗಲ್, ತುಪ್ಪದೂರು, ಬೊಮ್ಮನಾಳು, ಕಪ್ಪಗಲ್ ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುತ್ತದೆ. ಈ ಹಳ್ಳಿಗಳ ಕಾರ್ಯಕ್ಷೇತ್ರ ಹೊಂದಿರುವಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವು ಸುಮಾರು 490 ರೈತರಿಗೆ ಕೃಷಿ ಸಾಲ KCC ಸಾಲವನ್ನು ಕೊಟ್ಟಿರುತ್ತವೆ. ಅದರಲ್ಲಿ 150 ಜನ ST ಜನ, 70 ಜನ SC ರೈತರಿಗೆ ಹಾಗೂ 250 ಸಾಮಾನ್ಯ ರೈತರಿಗೆ ನಾವು ಸಾಲವನ್ನು ಕೊಟ್ಟಿರುತ್ತೇವೆ. ಮತ್ತು ಕೃಷಿ ಸಾಲ ನಮ್ಮ ಪ್ರತಿ ವರ್ಷ 100% ರಿಕವರಿ ಇರ್ತದೆ ಅಂತ ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಈ ಒಂದು ಬ್ಯಾಂಕಿನ ಚುನಾವಣೆ ನಿಮಿತ್ತ ಈ ಎಲ್ಲ ಕಾರ್ಯಕ್ಷೇತ್ರದ ಮುಖಂಡರು, ರೈತರು, ಸರ್ವಪಕ್ಷರು ಸದಸ್ಯರು ಮತ್ತು ನಮ್ಮ ಕುಟುಂಬ ಸದಸ್ಯರು ಸಹಕಾರದಿಂದ ಮರು ಆಯ್ಕೆ ಈ ಒಂದರಕ್ಕೆ ಈ ದಿನ ನನಗೆ ಅಧ್ಯಕ್ಷನಾದಂಥ ತಮ್ಮೆಲ್ಲರಿಗೂ ವಾದಗಳು. ದಿನಗಳಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಅಂತ ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಾವು ಸುಮಾರು 6 ಬೇರೆ ಆಗಿರ್ಬಾರ್ದು ಸುಮಾರು ಅಲ್ಲಿ ಬರಲ್ಲ ನಿನ್ನ ಫೋಟೋ ನಾವು ಹೊಡೆದಾಕ ಅಂತ साहेब इधर